ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನೀಲ್ ಗೌಡ. ಒಂದು ಕಡೆ ರಾಜ್ಯದಲ್ಲಿ ವರುಣ ಮುನ್ಸ್ಕೊಂಡಿದ್ದಾನೆ, ಮಳೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ರೈತರು ಸಾಕಷ್ಟು ಕಂಗಾಲು ಹಾಕಿ ಹೋಗಿದ್ದಾರೆ. ಯಾಕೆಂದರೆ ಮಂಡ್ಯ ರೈತರು ಏನು ಕಾವೇರಿ ನದಿಯನ್ನು ನಂಬಿ ಇಲ್ಲಿ ಬಿತ್ತನೆ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ ಬಾರಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವಾಡಿಕೆ ಅಂತ ಮಳೆ ಆಗಿಲ್ಲ. ಹೀಗಾಗಿ ಇಲ್ಲಿನ ರೈತ ಸಾಕಷ್ಟು ಸಂಕಷ್ಟದಲ್ಲಿದ್ದಾನೆ. ಜೊತೆಗೆ ಮುಂದೆ ಹೇಗಪ್ಪ ಅನ್ನುವಂಥ ಆಲೋಚನೆಯಲ್ಲಿದ್ದಾನೆ. ಆದರೆ ಒಂದಷ್ಟು ರೈತರ ಸಮಸ್ಯೆ ಏನಪ್ಪ ಅಂತಂದರೆ, ಈಗಾಗಲೇ ಬೆಳೆದಿರುವಂಥ ಬೆಳೆಗೆ ಸದ್ಯಕ್ಕೆ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಇಂಥ ರೈತ ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದೇ ರೀತಿ ಮಂಡ್ಯದಲ್ಲಿ ಇವತ್ತು ಒಂದಷ್ಟು ವಿನೂತನವಾದಂಥ ಪ್ರತಿಭಟನೆಯನ್ನು ಮಾಡಿದ್ರು. ಇದು ಸಾಕಷ್ಟು ಎಲ್ಲರ ಗಮನವನ್ನು ಸೆಳೆದಿರುವಂಥ ಪ್ರತಿಭಟನೆ ಆಯಿತು. ಸೊ ಆ ಪ್ರತಿಭಟನೆ ಏನು ಅಂತ ಹೇಳ್ತೀನಿ, ಯಾವ ರೀತಿ ಪ್ರತಿಭಟನೆಯನ್ನು ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಫೇಸ್ಬುಕ್ ಹಾಗೂ ಯೂಟ್ಯೂಬ್, ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ, ಮಂಡ್ಯ ರೈತ ಕನ್ನಂಬಾಡಿ ಕಟ್ಟೆಯಲ್ಲಿನ ನೀರನ್ನು ನಂಬಿಕೊಂಡು ಬೇಸಾಯವನ್ನು ಮಾಡಿಕೊಂಡು ಸಾಕಷ್ಟು ವರ್ಷಗಳಿಂದ ಬಂದಿದ್ದಾನೆ. ಆದರೆ ಈ ಬಾರಿ ಅಂದರೆ ಕಳೆದ ಬಾರಿ ಜೂನ್ ತಿಂಗಳಲ್ಲೇ ತುಂಬಿದ್ದಂಥ KRS ಜಲಾಶಯ ಈ ಬಾರಿ ಬರದಾಗಿದೆ. ಜುಲೈ ಬಂತು, ಆದರೂ ಕೂಡ ಡ್ಯಾಮ್ ಭರ್ತಿ ಆಗಿಲ್ಲ. ಸುಮಾರು 79 ಅಡಿಗೆ ಈಗ KRS ಡ್ಯಾಮ್ನ ನೀರಿನ ಮಟ್ಟ ಕುಸಿತಿರುವಂಥದ್ದು. ಹೀಗಾಗಿ ಇಲ್ಲಿನ ರೈತ ಸಹಜವಾಗಿ ಆತಂಕದಲ್ಲಿದ್ದಾನೆ. ಮುಂದೆ ಹೇಗಪ್ಪ ನಾವು ಬೇಸಾಯವನ್ನು ಮಾಡುವಂಥದ್ದು ಅನ್ನುವಂಥ ಆತಂಕದಲ್ಲಿದ್ದಾನೆ. ಅದರ ಜೊತೆಗೆ ಈಗಾಗಲೇ ಒಂದಷ್ಟು ಬೆಳೆಗಳನ್ನು ಬೆಳೆದಿದ್ರು, ಅಂದರೆ ಕಬ್ಬು, ಭತ್ತ, ಈ ರೀತಿಯಾದಂಥ ಒಂದಷ್ಟು ಬೆಳೆಗಳನ್ನು ಬೆಳೆದಿದ್ರು. ಆ ಬೆಳೆಗಳಿಗೆ ನೀರು ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದಂಥ ರೈತ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾನೆ. ಅಂದರೆ ನಮ್ಮ ಬೆಳೆಗಳಿಗೆ ನೀರನ್ನು ಕೊಡಿ. ಅಂದರೆ ಹಿಂದೆ ಸಾಕಷ್ಟು ವರ್ಷಗಳ ಹಿಂದೆ 70 ಅಡಿ ಇದ್ದಾಗಲೂ ಡ್ಯಾಮ್ನಲ್ಲಿ ರೈತರಿಗೆ ನೀರನ್ನು ಕೊಡುವಂಥ ಕೆಲಸ ಆಗಿತ್ತು. ಆದರೆ ಈಗ 79 ಅಡಿ ಇದ್ದರೂ ಕೂಡ ರೈತರಿಗೆ ನೀರನ್ನು ಕೊಡ್ತಾ ಇಲ್ಲ ಸರ್ಕಾರ ಅನ್ನುವಂಥ ಆಕ್ರೋಶವನ್ನು ಈ ರೈತ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರ ಭಾಗವಾಗಿ ಇವತ್ತು ಮಂಡ್ಯ ನಗರದ ಸಂಜೆಯ ವೃತ್ತದಲ್ಲಿ ವಿನೂತನವಾದಂಥ ಚಳುವಳಿಯನ್ನು ರೈತರು ಮಾಡೋದಕ್ಕೆ ಮುಂದಾಗಿದ್ದರು. ಅಂದರೆ ಬೆಳಗ್ಗೆನೇ ಏನು ಬಂದಂಥ ರೈತರು ಸಂಜೆಯ ವೃತ್ತದಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನು ತೆಗೆದುಕೊಂಡು ಆ ಪಾತ್ರೆಯಲ್ಲಿ ಹುರುಳಿಕಾಳು ಉಪ್ಸಾರನ್ನು ಸಿದ್ಧಪಡಿಸಿದ್ರು, ಮತ್ತೊಂದು ಪಾತ್ರೆಯಲ್ಲಿ ಮುದ್ದೆಯನ್ನು ಸಿದ್ಧಪಡಿಸಿದ್ರು. ಹೀಗೆ ಉಪ್ಸಾರು ಮತ್ತು ಮುದ್ದೆಯನ್ನು ಸಿದ್ಧಪಡಿಸಿದಂಥ ಈ ರೈತರು ರಸ್ತೆಯಲ್ಲಿ, ಅಂದರೆ ನಡು ರಸ್ತೆಯಲ್ಲಿ ಕುಳಿತುಕೊಂಡು ಉಪ್ಸಾರು ಮುದ್ದೆಯನ್ನು ಚಪ್ಪರಿಸುವ ಮೂಲಕ ಸರ್ಕಾರಕ್ಕೆ ವಿನೂತನವಾಗಿ ಚಾಟಿಯನ್ನು ಬೀಸಿದ್ದಾರೆ. ಅಂದರೆ ನೀವು ಆದಷ್ಟು ಬೇಗ ನಮ್ಮ ರೈತರಿಗೆ ಅವರ ಬೇಸಾಯಕ್ಕೆ ನಾಲೆಗಳಿಗೆ ನೀರನ್ನು ಹರಿಸುವಂಥ ಕೆಲಸವನ್ನು ಮಾಡಿ, ಇಲ್ಲ ಅಂತಂದರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ. ಇದು ಸರ್ಕಾರಕ್ಕೆ ಅಣುಕನ್ನು ಪ್ರದರ್ಶನ ಮಾಡುವಂತೆ ನಾವು ರಸ್ತೆಯಲ್ಲಿ, ಅಂದರೆ ರಸ್ತೆಗೆ ರೈತರನ್ನು ಕರೆದುಕೊಂಡು ಬಂದಿದೆ ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದು ಸಾಕಷ್ಟು ನೋಡುಗರ ಗಮನವನ್ನು ಕೂಡ ಸೆಳೀತು. ರೈತರು ರಸ್ತೆಯಲ್ಲೇ ಕುಳಿತು ಊಟ ಮಾಡುವಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ, ಸರ್ಕಾರ ಇವರನ್ನು ರಸ್ತೆಗೆ ತಂದು ಬಿಡ್ತಲ್ಲ ಅಂತ ನೋಡುಗರು ಕೂಡ, ಅಂದರೆ ಸಾರ್ವಜನಿಕರು ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈಗ ರೈತರು ಈ ರೀತಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ. ಇದು ಪ್ರಾರಂಭಿಕ ಅಷ್ಟೇ. ಅಂದರೆ ಉಪ್ಸಾರು ಮುದ್ದೆ ತಿನ್ನುವಂಥದ್ದು ವಿನೂತನ ಪ್ರತಿಭಟನೆ ಆದರೂ ಕೂಡ ಇದು ಪ್ರಾರಂಭಿಕ ಅನ್ನುವಂಥ ಮಾತನ್ನ ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಸರ್, ಇವತ್ತು ಉದ್ದೇಶ ಮಾಡ್ತಾ ಇರೋದು ಏನು ಅಂದರೆ ಹುಳ್ಳಿಕಾಳು ನಮ್ಮ ಮೊದಲು ಆಹಾರ ಪದಾರ್ಥ ಹುಳ್ಳಿಕಾಳು ಮುದ್ದೆ ಆ ಮಟ್ಟಕ್ಕೆ ಈ ಸರ್ಕಾರ ತರೋಕ್ಕೆ ನಮ್ಮನ್ನ ಪ್ರಯತ್ನ ಮಾಡ್ತಾ ಇದೆ. ಏನು ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ, ಒಂದು ಕಟ್ಟು ನೀರು ಬಿಡಲೇಬೇಕು. ಇಲ್ಲ ಅಂದರೆ ಇದೇ ರೀತಿ ನಾವು ನಿರಂತರವಾಗಿ ಪ್ರತಿದಿನ ಪ್ರತಿಭಟನೆ ಮಾಡ್ತೀವಿ. ಯಾಕೆ ಅಂತಂದರೆ 81 ಅಡಿ ಅದೇ ನೀರು ಕೊಡಲೇಬಹುದು. ಒಂದು ಕಟ್ಟ ನಮಗೊಂದು ಕಟ್ಟು ನೀರು ಕೊಡ್ತು ಅಂದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಮಳೆ ಹುಯ್ತದೆ. ಈಗ ಕೊಡ್ದೇನೆ ಹೋದರೆ ಖಂಡಿತ ಮಳೆನೂ ಹುಯ್ದಿಲ್ಲ, ಬರ ಕಂಟಿನ್ಯೂ ಆಗ್ತದೆ. ಖಂಡಿತ ಒಂದು ಕಟ್ಟು ನೀರು ಈ ಸಲ ಕೊಡಲೇಬೇಕು. ನಾವು ಬೆಳೆ ಉಳಿಸ್ಕೋಬೇಕು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಬೆಳೆಗಳು ಒಣಗಿ ನಿಂತವೆ. ಈ ಒಣಗಿ ನಿಂತಿರೋ ಬೆಳೆಗೆ ಒಂದು ಕಟ್ಟು ನೀರು ಕೊಡುವಂಗೆ ಈ ಸರ್ಕಾರ ಮತ್ತು ಇಲ್ಲಿಯ ಸಂಸದರು, ಇಲ್ಲಿಯ ಶಾಸಕರು ಮಾತಾಡಿ ಆದಷ್ಟು ಬೇಗ ಒಣಗ್ತಾ ಇರೋ ಬೆಳೆಗಳಿಗೆ ನೀರು ಕೊಡಬೇಕು. ಇಲ್ಲ ಅಂದರೆ ದರ್ಶನ ಒಬ್ಬರು ಬಿಟ್ಟರೆ
ನೀರು ವಿಚಾರವಾಗಿ ಯಾರೂ ಕೂಡ ಧ್ವನಿ ಎತ್ತಿಲ್ಲ. ಎಲ್ಲರಿಗೂ ಧಿಕ್ಕಾರ. ಧ್ವನಿ ಎತ್ತದ ಶಾಸಕರ ವಿರುದ್ಧ ಹೋರಾಟ ಮಾಡ್ತೀವಿ. ಇದೇ ರೀತಿ ಪ್ರತಿಭಟನೆ ಡೈಲಿ ನಡೀತದೆ. ಆದಷ್ಟು ಬೇಗ ನಾಲೆಗಳಿಗೆ ನೀರನ್ನು ಹರಿಸಿದ್ರೆ ಇರುವಂಥ ಬೆಳೆಗಳನ್ನು ಉಳಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗುತ್ತೆ. ಮುಂದೆ ಅಂತೂ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಈಗಾಗಲೇ ಜಲಾಶಯ ಬರದಾಗಿದೆ. ಜಲಾಶಯ ಬರದಾದ ಮೇಲೆ ರೈತರಿಗೆ ನೀರನ್ನು ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಸಾಧ್ಯವಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ರೈತರು ಬಂದುಬಿಟ್ಟಿರುವಂಥದ್ದು. ಒಂದು ವೇಳೆ ಏನಾದರೂ ವರುಣ ಕೃಪೆ ತೋರಿ ಜುಲೈ ಅಂತ್ಯದ ವೇಳೆಗೆ ಸಾಕಷ್ಟು ಮಳೆ ಬಂದರೆ, ಅಂದರೆ ಕಾವೇರಿ ಜಲಾನಯನದ ಅಚ್ಚುಕಟ್ಟು ಪ್ರದೇಶ ಏನಿದೆ ಇಲ್ಲಿ ಮಳೆ ಆದರೆ ಅಷ್ಟೇ KRS ಜಲಾಶಯ ಭರ್ತಿಯಾಗುವಂಥದ್ದು. ಹೀಗಾಗಿ ಆ ಒಂದು ಭರವಸೆಯಲ್ಲೂ ಕೂಡ ಒಂದಷ್ಟು ರೈತರು ಇದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಬೆಳೆದಂಥ ಬೆಳೆಗೆ ನೀರು ಬೇಕಾಗಿದೆ. ಹೀಗಾಗಿ ರೈತರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.